ಸೊ ಈಗ ಊಟ ಅಂತೂ ಶಿಸ್ತಾಯಿತು. ಎ ಸಿ ಹಚ್ಚಿ ಬಂದೀವಿ ರೂಮ್ನಾಗ. ಎ ಸಿ ಹಚ್ಚಿ ತಣ್ಣಗಲತ್ತ ರೂಮ. ಈಗ ನಮ್ಮ ಮಾಸ್ತರ್ ಊಟ ಮಾಡತ್ತಾನ. ಈ ಮಾಸ್ತರನ್ನು ಊಟ ಆಯ್ತಂದ್ರೆ ಶಿಸ್ತು ಮಂಕೊಂಬಿಡೋದು. ನೋಡ್ರಿ ಹಂಗದ ಬೋಟ ಫುಲ್ ಎಷ್ಟು ಭಾರಿ ಅದ ಅಂದ್ರೆ, ಈ ಬೋಟಿಗೆ ಎಷ್ಟಪ್ಪ ರೊಕ್ಕ ಅಂತ ಕೇಳಿದ್ರೆ ನನಗೆ ಅವ್ರಿಗೆ ಕೇಳ್ದ 35 ಲಕ್ಷದಿಂದ 40 ಲಕ್ಷ ತನಕ ಆತಾರೆ ಇಂಥ ಬೋಟ್ ಬೇಕಂದ್ರತ್ತ. 35-40 ಲಕ್ಷ ಕೊಟ್ಟು ಬೋಟ್ ಖರೀದಿ ಮಾಡ್ಬೇಕಂತ ವಿಚಾರ ಮಾಡಿತ್ತಿದ್ದೆವು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಟ್ ಎಲ್ಲಿ ನಡೆಸ್ಬೇಕಂತ ಟೆನ್ಷನ್ ಅದ ನಮಗೆ. ಸಣ್ಣ ಸ್ವಲ್ಪ ಕೆರೆಗಂತ ಬಿಡಲ್ಲ ನಮಗೆ. ಇಲ್ಲ ಅಲ್ಲಿ ಬಿಡಲ್ಲ. ಇನ್ನು ಫೋರ್ಟ್ ಬಾಜು ಅದು ಕೋಟೆ ಬಾಜು ನಡೆಸ್ಬೇಕಂತೇವು. ಒಂದೇ ಬೋಟ್ ಹೋಗ್ತದೆ ಅಲ್ಲಿ, 2 ಬೋಟ್ ಬರಲ್ಲ ಅಲ್ಲಿ. ಸೊ ಅದಕ್ಕೆ ವಿಚಾರ ಮಾಡುತ್ತಿದ್ದೆವು. ಎಲ್ರಿ ನಿಮ್ಮ ಊರಾಗ ಕೆರಿಗಿರಿ ಅಂದಿರಿ ಹೇಳ್ರಿ, ನಾವು ಬೋಟ್ ಖರೀದಿ ಮಾಡೋರಿದ್ದೆವು. ಇಬ್ರು ಕೂಡ ಪಾರ್ಟ್ನರ್ದಾಗ ಬೋಟ್ ಮಾತ್ರ ಅಲ್ಟಿಮೇಟ್ ಅದ. 35 ಲಕ್ಷ ಕೊಟ್ಟರು ಪರವಾಗಿಲ್ಲ, ಯಾಕಂದ್ರೆ ಅಷ್ಟು ಮಾಡಿರಂಗ ಪೂರಾ ಮನೆ ಇದ್ದಂಗೆ ಸೇಮ. ನೋಡ್ರಿ ಹಂಗದ. ಅವಾಗ ತೇಲ್ತಿರ್ತದೆ ಹಿಂಗೆ ಹಳೆ ಆಡ್ತ ನೀರು ಬಂದ್ರೆ.